ಕೇಸುಗಳ ಮೂಲಕ ಸತ್ಯದ ಸಮಾಧಿ ಮಾಡೋದಕ್ಕೆ ಸಿದ್ಧವಾಗಿರುವಂತಹ ಭಂಡ ಹಾಗೂ ಭ್ರಷ್ಟರು. ಕಳೆದ 2 ವರ್ಷಗಳ ಇಂಡಿಯನ್ ಕಾಂಗ್ರೆಸ್ ಅಂದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಎಲ್ಲ ತರಹದ ದುರಾಡಳಿತಗಳನ್ನು ಕೂಡ ಬಿಜೆಪಿ ನೋಡಿದೆ ಎನ್ನುವಂಥ ಅರ್ಥದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾನ ಜಗಳಗಳು ನಡೀತಾ ಇದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸರ್ಕಾರದಿಂದಲೇ ಮಾನನಷ್ಟ. ಸರ್ಕಾರ ವರ್ಸಸ್ ಬಿಜೆಪಿ ಮಾನನಷ್ಟ ಸಮರ. ಕಾಂಗ್ರೆಸ್ ಸರ್ಕಾರದ ಆದೇಶದ ಬೆನ್ನಲ್ಲೇ ಬಿಜೆಪಿಯಿಂದ ಮತ್ತಷ್ಟು ಪೋಸ್ಟರ್, ಸುಳ್ಳು ಕೇಸ್ಗಳ ಮೂಲಕ ಸತ್ಯದ ಸಮಾಧಿ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ ಎಂದು ಆರೋಪ. ಅದಕ್ಕೆ ಸಿದ್ಧವಾಗಿರುವ ಭಂಡ ಹಾಗೂ ಭ್ರಷ್ಟರು ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿದೆ. ಕಳೆದ 2 ವರ್ಷಗಳ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಚಾರ್ಜ್ ಶೀಟ್ ದೇಶದ ಮುಂದೆ ಬೆತ್ತಲಾಗಿದೆ. ಹಗರಣಗಳು, ಬೆಲೆ ಏರಿಕೆಗಳು, ವೈಫಲ್ಯಗಳು, ದಾದಾಗಿರಿಗಳು ಒಂದೊಂದಾಗಿ, ಅತ್ಯಾಚಾರಗಳು, ಅನಾಚಾರಗಳು, ಗಲಭೆಗಳು, ದಂಧೆಗಳು, ಲೂಟಿಗಳು, ಕೊಲೆಗಳು ಸಿದ್ದರಾಮಯ್ಯ ಸರ್ಕಾರದ ದೋಷಾರೋಪಣಾ ಪತ್ರದಲ್ಲಿ ದಾಖಲಾಗಿದೆ. ಕಾಂಗ್ರೆಸ್ಗೆ ಸತ್ಯವನ್ನ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಸತ್ಯವನ್ನೇ ಹೇಳಿದ್ರೆ ಕೇಸ್ ಹಾಕುವುದು, ಗೂಂಡಾಗಳನ್ನ ಕಳುಹಿಸಿ ದೌರ್ಜನ್ಯ ಎಸಗುವ ಕಾಂಗ್ರೆಸ್ಸಿನ ಈ ಗೊಡ್ಡು ಗೂಂಡಾ ಬೆದರಿಕೆಗೆ ನಾವು ಹೆದರುವುದಿಲ್ಲ. ನಾವು ನಂಬಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ. ಆ ಮೂಲಕವೇ ತಕ್ಕ ಪ್ರತ್ಯುತ್ತರವನ್ನ ನೀಡುತ್ತೇವೆ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಬಿಜೆಪಿ. ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರ್ಣಗೊಳಿಸಿದ ಸಂತಸದಲ್ಲಿರುವಾಗ ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳು, ದಂಧೆಗಳು, ಗಲಭೆಗಳು, ಗೂಂಡಾಗಿರಿ, ದಾದಾಗಿರಿ, ಬರೀ ಬಿಜೆಪಿ ಹಿಂದುತ್ವವಾದಿಗಳ ವಿರುದ್ಧ ಎಫ್ಐಆರ್ಗಳು, ಅದು ಇದು ಅಂಥೇಳಿ ಪೋಸ್ಟರ್ ವಾರ್ಗಳು ಶುರುವಾಗಿದೆ. ಸುಳ್ಳು ಕೇಸ್ಗಳ ಮೂಲಕ ಸತ್ಯದ ಸಮಾಧಿ ಮಾಡೋದಕ್ಕೆ ಹೊರಟಿದ್ದಾರೆ. ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದಪ್ರಯೋಗ ಮಾಡಿದ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಪೊಲೀಸರ ಕರ್ತವ್ಯದ ಭಾಗವಾಗಿ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳಲಾಯಿತು. ಇದು ಕೂಡ ಬಿಜೆಪಿಯ ವ್ಯಾಖ್ಯಾನದ ಪ್ರಕಾರ ಇದು ಒಂದು ತರಹದ ದೌರ್ಜನ್ಯ. ಅದಾದ ನಂತರ ಕಲಬುರಗಿಯಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಅಂದ್ರೆ ಪ್ರಿಯಾಂಕ್ ಖರ್ಗೆಯ ವಿರುದ್ಧ ನಾಯಿ ಎನ್ನುವಂಥ ಪದಪ್ರಯೋಗ, ಆ ರೀತಿ ಅತಿ ಸಂಬೋಧನೆ, ಅವರ ವಿರುದ್ಧವೂ ಕೂಡ ವ್ಯಾಪಕ ಆಕ್ರೋಶ ವ್ಯಕ್ತವಾಯಿತು. ಅದನ್ನು ಬಿಜೆಪಿ ವ್ಯಾಖ್ಯಾನಿಸ್ತಾ ಇರೋದು ಇದು ಕಾಂಗ್ರೆಸ್ಸಿಗರ ಗೂಂಡಾಗಿರಿ ಅಂತ. ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. ರಾಜ್ಯದಲ್ಲಿ ದಂಧೆಗಳು ರಾರಾಜಿಸ್ತಾ ಇದೆ. ಗಲಭೆಗಳಿಂದ ಆವರಿಸಿಕೊಂಡಿದೆ ರಾಜ್ಯ. ಇವೆಲ್ಲವೂ ಕಾಂಗ್ರೆಸ್ನ ಮೂಗಿನ ನೇರಕ್ಕೆ ನಡೀತಾ ಇದೆ. ಅದರ ಚಾರ್ಜ್ ಶೀಟ್ ದೇಶದ ಮುಂದೆ ಬೆತ್ತಲಾಗಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣರ ವಿರುದ್ಧದ ಚಾರ್ಜ್ ಶೀಟ್ ಉಲ್ಲೇಖ ಇಲ್ಲ. ಬಿಜೆಪಿ ಸಂಸದರ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಆರೋಪದ ಬಗ್ಗೆ ಮಾತಿಲ್ಲ, ಕತೆ ಇಲ್ಲ. ಬಿಜೆಪಿ ಸರ್ಕಾರದಲ್ಲೂ ಕೂಡ ರಾಜ್ಯದಲ್ಲಿ ಗಲಭೆಗಳು ನಡೆದಿದ್ದಾವೆ, ದಂಧೆಗಳು ಅವ್ಯಾಹತವಾಗಿ ನಡೆದಿದ್ದಾವೆ. ಕಾಂಗ್ರೆಸ್ನ 2 ವರ್ಷ ಪೂರ್ಣಗೊಂಡ ಸಂತಸದಲ್ಲಿರುವಾಗ ಇದು ಕಾಂಗ್ರೆಸ್ ಅನ್ನು ಸಮರ್ಥನೆ ಮಾಡಿಕೊಂಡು ಬಿಜೆಪಿಯನ್ನು ಖಂಡಿಸುವ ಪ್ರಯತ್ನ ನಮ್ಮದಲ್ಲ. 2 ಪಕ್ಷಗಳು ಅಧಿಕಾರದಲ್ಲಿದ್ದಾಗಲೂ ರಾಜ್ಯದಲ್ಲಿ ಗಲಭೆಗಳು ನಿಂತಿಲ್ಲ. ಕೋಮು ವಿಚಾರವಾಗಿ ಕೊಲೆಗಳಾಗೋದು ಕಮ್ಮಿ ಆಗಿಲ್ಲ, ದಂಧೆಗಳಿಗೇನು ಕೊರತೆ ಆಗಿಲ್ಲ. ಆದರೆ ಪರಸ್ಪರ ದೋಷಾರೋಪ, ಆರೋಪ ಪ್ರತ್ಯಾರೋಪದಿಂದಲೇ ರಾಜ್ಯ ಮುಂದೆ ಸಾಗ್ತಿರುವಾಗ ಅಭಿವೃದ್ಧಿ ಆಗೋದು ಯಾವಾಗ ಅಂಥೇಳಿ ಜನ ಮಾತನಾಡ್ತಾ ಇದ್ದಾರೆ. ಪರಸ್ಪರ ಪೋಸ್ಟರ್ ವಾರ್ಗಳು, ಪರಸ್ಪರ ಮಲ್ಲಯುದ್ಧ, ಪರಸ್ಪರ ಟೀಕಾಪ್ರಹಾರ, ಪರಸ್ಪರ ಏನು ಹೊಸ ರೀತಿಯ ಹೇಳಿಕೆಗಳ ವಾಗ್ಬಾಣ, ಟೀಕಾಪ್ರಹಾರಗಳಿಂದಲೇ ವಿರೋಧ ಪಕ್ಷದವರು ಆಡಳಿತಾರೂಢ ಪಕ್ಷದ ದುರಾಡಳಿತ ಅಥವಾ ಅವ್ಯವಸ್ಥೆಯನ್ನು ಎತ್ತಿ ಹಿಡಿಯಬೇಕಾದವರು, ಅವರ ನ್ಯೂನತೆಗಳನ್ನು
ಹುಡುಕಿ ಸರಿದಾರಿಗೆ ತರಬೇಕಾದವರ ಕಡೆಯಿಂದಲೂ ಕೂಡ ನಡೀತಾ ಇರತಕ್ಕಂತಹದ್ದು ಬರೀ ದೋಷಾರೋಪಗಳ ಕಥೆಯೇ ಹೊರತು ಬೇರೆ ಯಾವ ಕೆಲಸಗಳು ಕೂಡ ನಡೀತಾ ಇಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ತನ್ನ ಸಾಧನೆಗಳನ್ನು ಪ್ರತಿಬಿಂಬಿಸುವುದಕ್ಕಾಗಿ ಸಮಾವೇಶವನ್ನ ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಬಿಜೆಪಿಯು ಕೂಡ ಸರ್ಕಾರದ ಸಾಧನೆಯ ವಿರುದ್ಧ ಚಾರ್ಜ್ ಶೀಟ್ ಜಾಹೀರಾತನ್ನು ಪ್ರಕಟಿಸಿದೆ. ನೀವು ಗಮನಿಸ್ತಾ ಇದ್ದೀರಿ ಪೋಸ್ಟರ್ಗಳನ್ನು. ಈ ವಿಷಯವು ಆಡಳಿತ ಪ್ರತಿಪಕ್ಷ ವಾಕ್ಸಮರಕ್ಕೆ ಕಾರಣವಾಗಿದೆ. ಈ ವಿಚಾರ ಆಡಳಿತ ಮತ್ತು ಪ್ರತಿಪಕ್ಷದ ವಾಕ್ಸಮರಕ್ಕೆ ಕಾರಣವಾಗಿದೆ. ಜೊತೆಗೆ ಬಿಜೆಪಿ ವಿರುದ್ಧ ಸರ್ಕಾರ ಮಾನನಷ್ಟ ಮೊಕದ್ದಮೆಗೆ ನಿರ್ಧಾರವನ್ನು ಮಾಡಿಕೊಂಡಿದೆ. ಬಿಜೆಪಿ ಪ್ರಕರಣವನ್ನು ಎದುರಿಸಲು ಸಿದ್ಧ ಎಂದು ತಿರುಗೇಟನ್ನು ನೀಡಿದೆ ಕಾಂಗ್ರೆಸ್ ಸರ್ಕಾರ. ಸುಳ್ಳು ಮಾಹಿತಿ ನೀಡಿ ಬಿಜೆಪಿ ಅಪಪ್ರಚಾರ, ಮಾನನಷ್ಟ ಕೇಸಿಗೆ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ. ಬಿಜೆಪಿಗರ ಎಲ್ಲಾ ತರಹದ ಆರೋಪಗಳನ್ನು ಕೂಡ ಕಾಂಗ್ರೆಸ್ ಹೇಳ್ತಾ ಇರೋದು ಇದು ಸುಳ್ಳಾರೋಪಗಳು, ನಮ್ಮ ವಿರುದ್ಧ ಸುಳ್ಳು ಅಪಪ್ರಚಾರಗಳನ್ನು ಮಾಡಲಾಗ್ತಾ ಇದೆ, ಹಾಗಾಗಿ ಬಿಜೆಪಿ ಪಕ್ಷದ ವಿರುದ್ಧವೇ ಮಾನನಷ್ಟ ಮೊಕದ್ದಮೆ, ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ, ಒಂದು ರಾಜಕೀಯ ಸಿದ್ಧಾಂತದ ವಿರುದ್ಧವೇ, ಕರ್ನಾಟಕ ರಾಜಕೀಯ ಸಿದ್ಧಾಂತದ ವಿರುದ್ಧ ಮಾನನಷ್ಟ ಮೊಕದ್ದಮೆ. ಇದು ಕಾಂಗ್ರೆಸ್ ಸರ್ಕಾರದ ಅಧಿಕೃತವಾದಂತಹ ಒಂದು ನಡೆ. ಸೊ ಇನ್ನು ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ, ಇದಕ್ಕೆಲ್ಲ ಹೆದರಲ್ಲ, ಬಿಜೆಪಿ ತಿರುಗೇಟು ಕೊಟ್ಟಿರೋದು. ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಅಂತ ಹೇಳಿ ಬಿಜೆಪಿಗರು ಹೇಳ್ತಾ ಇರೋದು. ನಾವು ಈ ತರಹದ ವಿಚಾರಕ್ಕೆ ಹೆದರುವವರಲ್ಲ, ನಾವು ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಗರು ಟಕ್ಕರ್ ಕೊಟ್ಟಿದ್ದಾರೆ. ಒಟ್ಟಾರೆ ದುರಾಡಳಿತದ ಚಾರ್ಜ್ ಶೀಟ್ ದೇಶದ ಮುಂದೆ ಬೆತ್ತಲಾಗಿದೆ. ಹಗರಣಗಳು, ಬೆಲೆ ಏರಿಕೆಗಳು, ವೈಫಲ್ಯಗಳು, ದಾದಾಗಿರಿಗಳು, ಅತ್ಯಾಚಾರಗಳು, ಅನಾಚಾರಗಳು, ಗಲಭೆಗಳು, ದಂಧೆಗಳು, ಲೂಟಿಗಳು, ಕೊಲೆಗಳು ಸಿದ್ದರಾಮಯ್ಯ ಸರ್ಕಾರದ ದೋಷಾರೋಪಣ ಪತ್ರದಲ್ಲಿ ದಾಖಲಾಗಿವೆ. ಕಾಂಗ್ರೆಸ್ಗೆ ಸತ್ಯವನ್ನ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಸತ್ಯವನ್ನೇ ಹೇಳಿದರೆ ಕೇಸ್ ಹಾಕುವುದು, ಗೂಂಡಾಗಳನ್ನು ಕಳುಹಿಸಿ ದೌರ್ಜನ್ಯ ಎಸಗುವ ಕಾಂಗ್ರೆಸ್ಸಿನ ಈ ತರಹದ ಧೋರಣೆ ವಿರುದ್ಧ ಬಿಜೆಪಿಗರು ಈಗ ಟೀಕಾ ಪ್ರಹಾರಗಳನ್ನು ಶುರು ಮಾಡಿಕೊಂಡಿದ್ದಾರೆ. ಈ ಗೊಡ್ಡು ಗೂಂಡಾ ಬೆದರಿಕೆಗೆ ನಾವು ಹೆದರುವುದಿಲ್ಲ. ನಾವು ನಂಬಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ. ಆ ಮೂಲಕವೇ ತಕ್ಕ ಪ್ರತ್ಯುತ್ತರವನ್ನು ನೀಡುತ್ತೇವೆ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಬಿಜೆಪಿ ವಿರುದ್ಧ ಮಾನನಷ್ಟ ದಾವೆಗೆ ಸೂಚಿಸಿರುವಂತಹ ಕಾಂಗ್ರೆಸ್ ಸರ್ಕಾರ. ಈ ಬಗ್ಗೆ ಬಿಜೆಪಿಯ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬರೋಣ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊನ್ನೆ ದಿನಕ್ಕೆ 11 ವರ್ಷಗಳ ದೇಶ ಸೇವೆಯನ್ನ ಮೊನ್ನೆ ಪೂರೈಸಿದ್ದಾರೆ. ಹನ್ನೊಂದು ವರ್ಷಗಳಿಗೂ ಹೆಚ್ಚು ಕಾಲ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ತದನಂತರದಲ್ಲಿ ಆಗಿದೆ ಬಡವರಿಗೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಅವರು ಪ್ರಾಮಾಣಿಕರೇ ಆಗಿದ್ರೆ ಇವತ್ತು ವಾಸ್ತವಿಕ ಸತ್ಯವನ್ನ ಅರ್ಥ ಮಾಡ್ಕೋಬೇಕಾಯಿತು. ಜನೌಷಧಿ ಕೇಂದ್ರಗಳಿಂದ ಯಾವ ರೀತಿ ಬಡವರಿಗೆ ಅನುಕೂಲ ಆಗ್ತಾ ಇದೆ, ಸರ್ಕಾರದಿಂದ ಕೊಡಬಾರದು ಅಂತ ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರದಿಂದ ಕೊಡ್ಲಿ. ಆದ್ರೆ ಏನಾಗಿದೆ, ವಾಸ್ತವಿಕ ಪರಿಸ್ಥಿತಿ ಏನಿದೆ, ಇವತ್ತು ಆಸ್ಪತ್ರೆಗಳಲ್ಲಿ ಸರಿಯಾಗಿ ಔಷಧಿಗಳು ಸಿಗ್ತಾ ಇಲ್ಲ. ವೈದ್ಯರು ಇವತ್ತು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ, ಬಡವರು ಹೋಗಿ ಹೊರಗಡೆ ಖಾಸಗಿ ಮೆಡಿಕಲ್ ಶಾಪಲ್ಲಿ ತೆಗೆದುಕೊಳ್ಬೇಕು. ಮತ್ತೆ ನೂರಾರು ಯುವಕರಿಗೆ ಉದ್ಯೋಗ ಕೂಡ ಸೃಷ್ಟಿಯಾಗಿದೆ, ಸಾವಿರಾರು ಯುವಕರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. ನೀವು ರಾಜ್ಯ ಸರ್ಕಾರದಿಂದ ನಿಮ್ಮ ವ್ಯವಸ್ಥೆಗಳನ್ನ ಸರಿಪಡಿಸಿಕೊಂಡು ಅದನ್ನು ಸುಧಾರಣೆ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಏನೋ ಒಂದು ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಈ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಇವತ್ತು ಕಲ್ಲಾಗ್ತಕ್ಕಂಥದ್ದು,
ಇವತ್ತು ಜನೌಷಧಿ ಕೇಂದ್ರ ಮುಚ್ಚೋ ಹಾಕುವ ಪರಿಣಾಮವಾಗಿ ಯಾವ ರೀತಿ ಬಡವರಿಗೆ ಇವತ್ತು ಅನ್ಯಾಯ ಆಗ್ತದೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತಲ್ಲ. ಅಂದ್ರೆ ಈ ಮಟ್ಟಕ್ಕೆ ರಾಜಕಾರಣವನ್ನ ಮಾಡಬೇಕಾಗಾದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ನರೇಂದ್ರ ಮೋದಿಜಿಯವರು ಅಂತ ಹೇಳಿದ್ರೆ ಅತ್ಯಂತ ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು. ಹಿ ಬಿಲಾಂಗ್ಸ್ ಟು ಎ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ? ಯಾಕೆಂತ ಹೇಳಿದ್ರೆ ಜನೌಷಧಿ ಕೇಂದ್ರ ಅಂದ್ರೆ ಆಸ್ಪತ್ರೆ ಒಳಗೆ ಮೋದಿಜಿಯವ್ರ ಫೋಟೋನು ಕೂಡ ಇರ್ತದೆ, ಅದನ್ನು ಕೂಡ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ತರ ನಿರ್ಧಾರಗಳು ಖಂಡಿತ ರಾಜ್ಯಕ್ಕೂ ಕೂಡ ಒಳ್ಳೇದಾಗೋದಿಲ್ಲ, ಬಡವರಿಗೂ ಕೂಡ ಇವತ್ತು ಅನ್ಯಾಯ ಆಗ್ತಾ ಇದೆ. ಇಂಥ ನಿರ್ಧಾರವನ್ನ ರಾಜ್ಯ ಸರ್ಕಾರ ಹಿಂದೆ ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿ ನಾವು ಭಾರತೀಯ ಜನತಾ ಪಾರ್ಟಿಗ ಇದ್ರ ಬಗ್ಗೆ ಒಂದು ಹೋರಾಟಕ್ಕೂ ಕೂಡ ನಾವು ಕರೆಯನ್ನ ಕೊಡ್ತೇವೆ. ಈ ರೀತಿ ಬಡವರ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರು, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ಮರು ನಾಮಕರಣ ಮಾಡ್ತೇವೆ ಅಂತೇಳಿ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಯಾವ ಸಚಿವರಿಗೆ ಏನ್ ಅನ್ನಿಸ್ತದೋ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟಾಗ ನಿರ್ಧಾರ ಮಾಡ್ತೀರಾ. ನಾಳೆ ವಿಜಯಪುರ ಜಿಲ್ಲೆ ಅಲ್ಲಿ ಒಬ್ಬ ಉಸ್ತುವಾರಿ ಸಚಿವರು ಅವರು ಇನ್ನೇನೋ ಬೇರೆ ಹೆಸರು ಇಡಬೇಕು ಅನ್ನಿಸ್ತದೆ. ನಾಳೆ ಶಿವಮೊಗ್ಗ ಜಿಲ್ಲೆಗೆ ಮತ್ತೆ ಅಲ್ಲಿ ಸಚಿವರು ಏನಾರೋ ಒಂದು ಸಲಹೆಗಳನ್ನು ಕೊಡ್ತಾರೆ. ಈ ರೀತಿ ಸ್ವೇಚ್ಛಾಚಾರದಿಂದ ಮಂತ್ರಿಗಳಿಗೆ ಖುಷಿ ಕೊಡ್ತದೆ ಅಂತೇಳಿ ಯಾವ ಹೆಸರುಗಳನ್ನು ಬೇಕಾದ್ರೂ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಏನ್ ಸ್ಯಾಂಟಿಟಿ ಇದೆ? ಹಾಗಾದ್ರೆ ರಿಯಲ್ ಎಸ್ಟೇಟ್ ಒಂದೇ ಮಾನದಂಡ ರಾಜ್ಯ ಸರ್ಕಾರದ ತೀರ್ಮಾನಕ್ಕಾಗಾದ್ರೆ ಇವತ್ತು ನಮ್ಮ ಕಣ್ಮುಂದೆ ಇರುತ್ತೆ ಎಲೆಕ್ಟ್ರಾನಿಕ್ ಸಿಟಿ. ಆ ಕಾಲದಲ್ಲಿ ಬಳಗಾರ ಅಂತಕ್ಕಂಥ ಒಬ್ಬ ಹಿರಿಯರು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಎಕರೆಗೆ 5 ಲಕ್ಷ ರೂಪಾಯಿ ಸಿಗ್ತಾ ಇತ್ತು ಆ ಕಾಲದಲ್ಲಿ. ಯಾರು ಕೂಡ ಮುಂದೆ ಬರ್ತಾ ಇರಲಿಲ್ಲ. ಅದೇ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇವತ್ತು 50 ಕೋಟಿ ರೂಪಾಯಿ ಕೊಟ್ಟರು ಕೂಡ ಒಂದು ಎಕರೆ ಜಮೀನು ಸಿಗೋದಿಲ್ಲ. ಆದ್ರೆ ಅಭಿವೃದ್ಧಿಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸೊ ರಿಯಲ್ ಎಸ್ಟೇಟ್ ಕೆನಾಟ್ ಬಿ ದಿ ಪ್ಯಾರಾಮೀಟರ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್. ನೀವು ಬರೀ ರಿಯಲ್ ಎಸ್ಟೇಟೇ ಮಾನದಂಡ ರಾಜ್ಯದ ಅಭಿವೃದ್ಧಿಗೆ ಅಂತ ಹೇಳಿದ್ರೆ ಆ ಭಾಗದ ರೈತರ ಪರಿಸ್ಥಿತಿ ಏನಾಗಬೇಕಾಗಾದ್ರೆ? ಈ ರೀತಿ ಹಿಂದೆ ಮುಂದೆ ಆಲೋಚನೆ ಮಾಡದೇನೆ ಯಾರಿಗೋ ಖುಷಿ ಪಡಿಸಕ್ಕೆ ಅಥವಾ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ರೈತರಿಗೂ ಕೂಡ ಒಳ್ಳೇದಾಗೋದಿಲ್ಲ, ಅಲ್ಲಿ ಅಭಿವೃದ್ಧಿನೂ ಕೂಡ ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ. 4ನೇ ವಿಚಾರ, ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದು ಹಗುರವಾಗಿ ತೆಗೆದುಕೊಳ್ತಕ್ಕಂಥ ವಿಚಾರ ಖಂಡಿತ ಅಲ್ಲ. 1916ರಲ್ಲಿ ಮಹಾರಾಜರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ. ಇವತ್ತು ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಯಾವ ರೀತಿ ನಮ್ಮ ರಾಜ್ಯ ಅಭಿವೃದ್ಧಿ ಆಯಿತು, ಯಾವ ರೀತಿ ಕೈಗಾರಿಕೋದ್ಯಮಗಳು ಇರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿ ಅಭಿವೃದ್ಧಿ ಆಗ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ರು. ಅದೇ ರೀತಿ ಇವತ್ತು ಈ ಒಂದು KSIDL ಕೂಡ ಆದದ್ದು ರಾಜ್ಯ ಸರ್ಕಾರ ಯಾರೋ ಪರಿಣಿತರು ಹೇಳ್ತಾರೆ, ಯಾರೋ ಪರಿಣಿತರು ಹೇಳಿದ್ರು ಅಂತೇಳಿ ಇವತ್ತು 6-6.5 ಕೋಟಿ ಇವತ್ತು ತಮನ್ನಾ ಬಾಟೆಗೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪನಾದ್ರೂ ಸರ್ಕಾರಕ್ಕೆ ಏನಾದ್ರೂ ಬೇಕಲ್ಲ? ಹಾಗಾದ್ರೆ ನಾ ಚಾಲೆಂಜ್ ಮಾಡ್ತೀನಿ. ಇವತ್ತು ಇವ್ರದ್ದೇನೋ ತಮನ್ನಾ ಬಾಟೆಗೆ ಇವತ್ತು 6.5 ಕೋಟಿ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಕ್ ಹೋಗಿದ್ದಾರೆ. ಇನ್ನು ಒಂದು ವರ್ಷ ಆದ್ಮೇಲೆ ನೀವು ಲೆಕ್ಕ ಪುಸ್ತಕ ತಗೊಂಡು ನೋಡಿ 60 ಲಕ್ಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.